ರೇಣುಕಾ ಆಲಿಯಾಸ್ ರೆಡ್ಡಿ ಅವನೊಂದು ಕಳ್ಳ ಅಕೌಂಟ್ ಇರುತ್ತೆ, ಆ ಅಕೌಂಟಿಂದ ಎಲ್ಲವೂ ಶುರು ಆಗುತ್ತೆ. ನೋಡಿ ಇಲ್ಲಿದ್ದಾನೆ ಒತ್ತಿಕೆ ಅಂತ. ಓಕೆ, ರೇಣುಕಾ ಇವನಿದಾನಲ್ಲ, ಇವನು ಪವಿತ್ರ ಗೌಡ ಮನೆಯಲ್ಲಿ ಕೆಲಸಕ್ಕಿರೋದು. ಓಕೆ ನೋಡಿ, ಈ ರೇಣುಕಾ ರೆಡ್ಡಿ ಅನ್ನುವಂಥ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹೊಂದಿರ್ತಾನೆ. ಇಡೀ ಪ್ರಕರಣ ಶುರುವಾಗಿದ್ದು 2024 ಫೆಬ್ರವರಿಯಲ್ಲಿ. ಏನಾಗುತ್ತೆ, ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾ ಮೊದಲ ಮೆಸೇಜ್ ಮಾಡ್ತಾನೆ, ಅದು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ. ವಾಟ್ಸಪ್ಪಲ್ಲ, ಫೇಸ್ಬುಕ್ಕಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ. ಅದೇನಾಗುತ್ತೆ, ರೆಡ್ಡಿ ಅನ್ನೋ ಹೆಸರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸಂದೇಶ ಬರುತ್ತೆ. ಅದಾದ ಕೆಡ್ಡ ಆಗ ಏನಾಯಿತೋ ಗೊತ್ತಿಲ್ಲ, ಪವಿತ್ರ ತುಂಬ ಮೆಸೇಜ್ ಮಾಡಿರ್ಬೋದು. ಆಗ ಪವಿತ್ರ ಒಂದು ಪ್ಲ್ಯಾನ್ ಮಾಡ್ತಾಳೆ. ಏನು ಪ್ಲ್ಯಾನ್ ಮಾಡ್ತಾಳೆ, ಕೆಡ್ಡಾಗಿ ಕೆಡವಲು ತುಂಬ ಚೆನ್ನಾಗಿ ಮಾತಾಡಿದ್ಲಂತೆ ಪವಿತ್ರ. ನೀನು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಬೇಡ, ನನಗೂ ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ, ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ, ಅಲ್ಲಿ ಚಾಟ್ ಮಾಡೋಣ, ಇಲ್ಲಿ ಬೇಡ, ಇನ್ಸ್ಟಾಗ್ರಾಮ್ನಲ್ಲಿ ಬೇಡ, ವಾಟ್ಸಪ್ಪಲ್ಲಿ ಚಾಟ್ ಮಾಡೋಣ ಅಂಥೇಳಿ ಒಂದು ನಂಬರ್ ಕೊಡ್ತಾಳೆ. ರೇಣುಕಾ ಸ್ವಾಮಿ ಆ ನಂಬರನ್ನು ಸೇವ್ ಮಾಡಿಟ್ಕೊಂಡಾಗ ಅಲ್ಲಿ ಪವಿತ್ರ ಗೌಡ ಡಿ ಪಿ ಕಾಣುತ್ತೆ. ಆದರೆ ಡಿ ಪಿಯ ಕೆಳಗಿರೋದು ಈ ಒತ್ತಿಕೆ ಅಂತ. ಓಕೆ, ಏನಾಗುತ್ತೆ, ಆಗ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟ ಮನೆಗೆಲಸದ ಪವನ್, ನಂದೇ ನಂಬರ್ ಅಂತ ಪವನ್ ನಂಬರ್ ಕೊಟ್ಟ ಪವಿತ್ರ, ಇವನ ಜೊತೆ ಕಾಂಟ್ಯಾಕ್ಟ್ ಶುರುವಾಯಿತು. ಜೂನಿಂದ ರೇಣುಕಾ ಸ್ವಾಮಿ ಪವನ್ ಚಾಟಿಂಗ್ ಶುರುವಾಯಿತು. ಇದು ಜೂನಿಂದ ಶುರು ಆಗುತ್ತೆ, ಫೆಬ್ರವರಿಯಿಂದ ಆರಂಭ ಜೂನ್. ನಿನ್ನ ಊರು ಯಾವುದು, ಏನು ಕೆಲಸ ಮಾಡ್ಕೊಂಡಿದ್ಯಾ, ಹೀಗೆ ಸಾಲು ಪ್ರಶ್ನೆಗಳನ್ನು ಇವಳ ರೀತಿಯಲ್ಲಿ ಅವನಿಗೆ ಕೇಳ್ತಾನೆ. ಪವಿತ್ರ ಕೇಳ್ತಿದ್ದಾಳಂತ ಅವನು ಕೂಡ ರೇಣುಕಾ ಸ್ವಾಮಿ ಫುಲ್ಲು ಥ್ರಿಲ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗ್ಬಿಟ್ಟು ಫುಲ್ ಥ್ರಿಲ್ ಆಗ್ಬಿಟ್ಟ. ಒಂದೊಂದೇ ಮೆಸೇಜ್ ಕಳಿಸೋದಕ್ಕೆ ಶುರು ಮಾಡ್ದ. ಆಮೇಲೆ ನೀನೆಲ್ಲಿ ಕೆಲಸ ಮಾಡ್ತಾ ಇದ್ದೀಯ ಅಂತ ಹೇಳಿದಾಗ ಮೆಡಿಕಲ್ ಶಾಪ್ದೆಲ್ಲ ಫೋಟೋ ತೆಗೆದು ಕಳಿಸಿದ್ದಾನೆ. ಆಮೇಲೆ ಈ ನನ್ನ ಮಗ ಏನು ಮಾಡಿದೆ ಅಂತಂದರೆ ಇವಳದು ಬೇರೆ ಬೇರೆ ಫೋಟೋ ಎಲ್ಲ ಅವನಿಗೂ ಕಳಿಸಿದ್ದಾನೆ ಇವ. ಓಕೆ, ಆಮೇಲೆ ಇವನೇನು ಮಾಡಿದ್ದಾನೆ, ರೇಣುಕಾ ಸ್ವಾಮಿಗೆ ಪ್ರಚೋದನೆ ಮಾಡಿದ್ದಾನೆ. ಆಮೇಲೆ ಗೊತ್ತಿಲ್ಲ ಇವನು ಯಾವ ರೀತಿಯ ಪ್ರಚೋದನೆ ಮಾಡಿದ್ದಾನೆ ಅಂತೇಳಿ. ಈಗಿನ ಕಾಲದಲ್ಲಿ ಹೆಂಗಿದೆ ಅಂತಂದರೆ ಗಂಡು ಇರುತ್ತಪ್ಪ, ಅದಕ್ಕಾಗಿ ಭಾಳ ದೊಡ್ಡ ಹೋರಾಟಗಳಾಗ್ತಾ ಇದೆ. ರೇಣುಕಾ ಸ್ವಾಮಿಗೆ ಪ್ರಚೋದನೆ ಮಾಡಿದ್ದಾನಂತೆ. ಅಂದರೆ ಇವನು ಪ್ರಚೋದನೆ ಮಾಡೋದು ಒತ್ತಿಕೆ ಅಂತ, ಅವಳು ಅಂದ್ಕೊಳ್ಳೋದು. ಇವ ಮಜಾ ತಗೊಳ್ಳೋದು. ಅವನು ಅಲ್ಲಿ ಫುಲ್ಲು ಅವಳು ಅಂದ್ಕೊಂಡ್ಬಿಟ್ಟು ಫುಲ್ಲು ತೇಲಾಡ್ತಾ ಇದ್ದ. ಆಮೇಲೆ ಏನೆಲ್ಲ ಕೇಳ್ಬಿಟ್ಟಿದ್ದಾನೆ ಇವನು, ಅದು ಹೆಂಗಿದೆ, ಇದು ಹೆಂಗಿದೆ, ಅದು ತೋರಿಸು, ಇದು ತೋರಿಸು, ಹಿಂಗೆಲ್ಲ ಕೇಳ್ಬಿಟ್ಟಿದ್ದಾನೆ. ಅವನು ಫುಲ್ಲು ನಶೆ ಬಂದ್ಬಿಟ್ಟು ಅವನು ಕಳಿಸ್ಬಿಟ್ಟಿದ್ದಾನೆ. ಆಯಿತಾ, ತನ್ನ ಅಂಗಾಂಗದ ಫೋಟೋ ಕಳಿಸಿದ ರೇಣುಕಾ ಸ್ವಾಮಿ. ಅಲ್ಲಿಗೆ ವಿಷಯ ಇಲ್ಲಿಗೆ ಬಂದು ನಿಂತಿದೆ. ನನಗೊಂದು ಅರ್ಥ ಆಗ್ತಾ ಇಲ್ಲ, ಇವನಿಗೆ ಬಂದ ನಂತರ ಅದನ್ನು ಅವಳು ಹೆಂಗೆ ನೋಡಿದ್ಲು, ಅವಳು ಯಾಕೆ ನೋಡಬೇಕಾಗಿತ್ತು ಅದನ್ನು? ಇವನು ಕೊಟ್ಬಿಟ್ಟು ಅಲ್ಲಿ ಹಾಳಾಗೋಗ್ಲಿದ್ದೆ ಬಿಡ್ಬೋದಿತ್ತು, ಅಥವಾ ಬ್ಲಾಕ್ ಮಾಡ್ಬೋದಾಗಿತ್ತು, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಏನಾದರೂ ಒಂದು ಮಾಡ್ಬೋದಾಗಿತ್ತು. ಕಹಾನಿ ಮೇ ಟ್ವಿಸ್ಟ್ ಹೇ. ಓಕೆ ರೈಟ್, ನೋಡೋಣ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ ಎರಡನೇ ಹೆಂಡತಿ ಪವಿತ್ರ ಗೌಡ ಸೇರಿದಂತೆ 13 ಮಂದಿ ಆರೋಪಿಗಳ ವಿಚಾರಣೆ ಇವತ್ತು ನಡೆಯಿತು. ಆಗ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ದರ್ಶನ್ ಗದ್ಗದಿತರಾಗ್ತಾ ಇದ್ರಂತೆ. ಹಿರಿಯ ಅಧಿಕಾರಿಯೊಬ್ಬರು ವಿಚಾರಿಸಿದಾಗ ಏನೋ ಆಗೋಯ್ತು ಸರ್ ಅಂತ ಹೇಳುವಾಗ ಕಣ್ಣು ತುಂಬಿದ್ವಂತೆ ದರ್ಶನ್ ಅವರಿಗೆ. ಓಕೆ, ಏನಾಗ್ತಿದೆ, ದರ್ಶನ್ ಹೇಗಿದ್ದಾರೆ, ಕಸ್ಟಡಿಯಲ್ಲಿ ಇರಲಾರದೆ ಒದ್ದಾಡ್ತಾ ಇದ್ದಾರೆ ದರ್ಶನ್. ಯಾಕಂದರೆ ನಿಮಗೆ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲಿ ಹಾಸಿಗೆ ಗೀಸಿಗೆ ಏನು ಕೊಡೋದಿಲ್ಲ. AC ರೂಮಲ್ಲಿ ಇದ್ದವನಿಗೆ ಕಲ್ಲಿನ ಬೆಂಚ್ ಮೇಲೆ ನಿದ್ದೆ ಬರ್ತಾ ಇಲ್ಲ. ಯಾವ ರೀತಿ ಬದುಕ್ತಾ ಇದ್ರು ನೋಡಿ. ದರ್ಶನ್ಗೆ ಕಸ್ಟಡಿಯಲ್ಲಿ ಇರೋಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನಲ್ಲಿದ್ದಾರೆ. ಪೊಲೀಸ್ ಸ್ಟೇಷನ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ, ತಿಗಣೆಗಳು ಯಾವ ರೀತಿ ಚುಚ್ಚುತ್ತೆ ಅಂತ ಗೊತ್ತಿರುತ್ತೆ, ಮಾಸ್ಕಿಟೋಸ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಿರುತ್ತೆ. ಎಣ್ಣೆ ಇಲ್ಲ, ಸಿಗರೆಟ್ ಇಲ್ಲ, ಅಣ್ಣ ಅಂತ ಎದ್ದು ಬರೋರು ಯಾರೂ ಇಲ್ಲ, ಏನಾಯ್ತು ಚಿನ್ನ ಅಂತ ಕೇಳೋರು ಯಾರೂ ಇಲ್ಲ, ಅಲ್ವಾ?
ಎ ಸಿ ರೂಮಲ್ಲಿದ್ದವನಿಗೆ ಕಲ್ಲಿನ ಬೆಂಚ್ ಮೇಲೆ ನಿದ್ದೆ ಬರ್ತಾ ಇಲ್ಲ. ರೇಣುಕಾಸ್ವಾಮಿ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಈಗ ಹೋಗಿದೆ. ಏನೇ ತಿಪ್ಪರ್ಲಾಗಿ ಹಾಕಿದರೂ ಕೂಡ ದರ್ಶನ್ ಫಿಟ್ ಆಗೋದು ಗ್ಯಾರಂಟಿ. ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೇಯುತ್ತಿದ್ದಾರಂತೆ ದರ್ಶನ್. ನಿರಂತರವಾಗಿ ದರ್ಶನ್ ವಿಚಾರಣೆ ನಡೆಸ್ತಾ ಇರುವಂಥ ಖಾಕಿ. ಪೊಲೀಸರಿಗೆ ಉತ್ತರಿಸಲಾಗದೆ ದರ್ಶನ್ ಕಕ್ಕಾಬಿಕ್ಕಿ ಆಗ್ತಾ ಇದ್ದಾರೆ. ಯಾಕೆಂದರೆ ಇವರೊಂದು ಏನೋ ಹೇಳ್ಕೊಟ್ಟಿದ್ದಾರೆ, ಅವರೇನೋ ಭಯಪಟ್ಟು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಕೊಲೆ ಅಂದರೆ ಈಸಿ ಅಲ್ಲ ರೀ. ಮನುಷ್ಯನಿಗೆ 4 ವೀಕ್ನೆಸ್ ಇರುತ್ತೆ. ಜಗತ್ತಿನ ಯಾವುದೇ ಮನುಷ್ಯನಿಗೆ ಕೂಡ 4 ವೀಕ್ನೆಸ್: ಹಸಿವು, ಭಯ, ನಿದ್ದೆ, ಮೈಥುನ. ಹಸಿವು ತಡ್ಕೊಳಕ್ಕಾಗಲ್ಲ, ನಿದ್ದೆ ತಡ್ಕೊಳಕ್ಕಾಗಲ್ಲ, ಭಯ ಹಾಗೇ ಆಗುತ್ತೆ. ಒಂದು ನಾಯಿ ಕಂಡ್ರೂ ಕೂಡ ನಿಮ್ಮ ಬಾಡಿ ಡಗ್ 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 ಶುರು ಆಗುತ್ತೆ. ಇನ್ನೊಂದು ಮೈಥುನ. ಈ 4 ಇಲ್ಲದೆ ಬದುಕೋಕ್ಕಾಗೋದಿಲ್ಲ. ಉಳಿದದನ್ನೆಲ್ಲ ನಾನು ಕಂಟ್ರೋಲ್ ಮಾಡಿದ್ದೀನಿ ಅಂತಂದರೆ ಅವನೇನೋ ಸುಳ್ಳು ಹೇಳ್ತಾ ಇದ್ದಾನೆ ಅಷ್ಟೇ, ಬೇರೆ ಏನಿಲ್ಲ ಕಣ್ರಿ. ಆಮೇಲೆ ಮಾತಿಗೂ ಗದ್ಗತನಾಗ್ತಾ ಇದ್ದಾರಂತೆ. ನಿರಂತರವಾಗಿ ಏನೋ ಆಗೋಯ್ತು ಸರ್ ಅಂತ, ಓಕೆ ಏನೋ ಆಗೋಯ್ತು ಸರ್ ಇಷ್ಟೇ ಹೇಳ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಓಕೆ, ಈಗ ನಿಮಗೆ ಪೊಲೀಸರು ಪ್ರಯತ್ನ ಪಟ್ಟರೆ ಏನೆಲ್ಲ ಆಗ್ಬೋದು. ಇವತ್ತು ಆ ಹೀರೋಗಳನ್ನು ತೋರಿಸ್ತೀನಿ ನಾನು ನಿಮಗೆ. ಇನ್ನು ಕೆಲವು ದಿನ ಇದೆ, ನಾನು ಅವತ್ತು ಹೇಳಿದೆ ಹೀರೋಗಳನ್ನು ತೋರಿಸ್ತೀನಿ, ಯಾರು ಇವರನ್ನು ಹೆಂಗೆ ಕೆಡವಿದ್ದು. ಆಮೇಲೆ ಯಾರು ಐಡಿಯಾ ಕೊಟ್ಟಿದ್ದ ಪೊಲೀಸ್, ಅದು ನಾಳೆ ತೋರಿಸ್ತೀನಿ. ಆಮೇಲೆ 128 ಬಾರಿ ಕರೆ ಮಾಡಿದ್ದು ಅವರನ್ನು ಕೂಡ ತೋರಿಸ್ತೀನಿ. ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆ್ಯಂಡ್ ಪವಿತ್ರ ಗ್ಯಾಂಗ್ ಅರೆಸ್ಟ್ ಆಗಿದೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಆರೋಪಿಗಳ ತೀವ್ರ ವಿಚಾರಣೆ ಶುರುವಾಗಿದೆ. ಆದರೆ ಜನಪ್ರಿಯ ನಟ ಅಂತ ಕರೆಸಿಕೊಳ್ಳೋ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದೇ ಒಂದು ರೋಚಕ ಕತೆ. ಕೆಲ ಮಾಹಿತಿಗಳ ಪ್ರಕಾರ ದರ್ಶನ್ ಬಂಧಿಸಲು ಬರೋಬ್ಬರಿ 36 ಗಂಟೆಗಳ ಕಾರ್ಯಾಚರಣೆ ನಡೆಯುತ್ತೆ. ಮೃತದೇಹ ಸಿಕ್ಕ ಕ್ಷಣದಿಂದಲೇ ಹಂಟಿಂಗ್ ಶುರುವಾಗುತ್ತೆ. 13 ಅಧಿಕಾರಿಗಳು 36 ಗಂಟೆಗಳ ಕಾಲ ನಡೆದ ರೋಚಕ ಕಾರ್ಯಾಚರಣೆ ಇದೀಗ ನಿಮ್ಮ ಮುಂದೆ. ಸಖತ್ ಥ್ರಿಲ್ಲಿಂಗ್ ಸ್ಟೋರಿ ಥರ ಇದೆ, ಬನ್ನಿ ಹೇಳ್ತೀನಿ. ಆಪರೇಷನ್ ಡಿ ಯಾವ ರೀತಿ ನಡೆಯುತ್ತೆ, ಯಾವಾಗ ಕೊಲೆ ಆಯಿತು, ಕೊಲೆ ಆದ ನಂತರ ಶವ ಸಿಕ್ತು, 4 ಜನ ಸರೆಂಡರ್ ಆಗ್ತಾರೆ, ಮಾಹಿತಿ ಕಲೆ ಹಾಕ್ತಾರೆ, ಗೊತ್ತಾಗ್ಬಿಡುತ್ತೆ ರಾತ್ರಿ. ಆಪರೇಷನ್ ಡಿ ಉಸ್ತುವಾರಿ ವಹಿಸಿದ್ದೇ ಕಮಿಷನರ್ ದಯಾನಂದ್, ನಂಬರ್ 1. ನೆಕ್ಸ್ಟ್, ಆಪರೇಷನ್ ಟೀಮ್ನಲ್ಲಿದ್ದವರು 13 ಮಂದಿ ಅಧಿಕಾರಿಗಳಿರ್ತಾರೆ, ತನಿಖಾಧಿಕಾರಿಗಳು. ದರ್ಶನ್ ಅವರನ್ನು ಬಂಧಿಸ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಯಾರಿಗೂ ತಿಳಿಸೂ ಇರಲಿಲ್ಲ ಅಧಿಕಾರಿಗಳಿಗೆ. ಜೂನ್ 9ರ ಸಂಜೆ, ಜೂನ್ 8ರ ರಾತ್ರಿ ಕೊಲೆ ಆಗುತ್ತೆ. ಜೂನ್ 9ಕ್ಕೆ ಬೆಳಿಗ್ಗೆ ಹಣ ಸಿಗತ್ತೆ. ಆಮೇಲೆ ಜೂನ್ 9ರ ಸಂಜೆ 4 ಆರೋಪಿಗಳು ಸರೆಂಡರ್ ಆಗ್ತಾರೆ. ರಾಘವೇಂದ್ರ, ಕಾರ್ತಿಕ್ ಸೇರಿದಂತೆ 4 ಜನರು ಶರಣಾಗತಿ, ನಾವೇ ಕೊಂದಿದ್ದು ಅಂತೇಳಿ. ತಾವಾಗೇ ಸರೆಂಡರ್ ಆಗಿದ್ದಕ್ಕೆ ಪೊಲೀಸರಿಗೆ ಡೌಟ್ ಬರ್ತದೆ, ಅಲ್ಲ ಬಡ್ಡಿ ಮಕ್ಕಳ ಹೆಂಗೆ ನೀವು ಸರೆಂಡರ್ ಆಗಿಬಿಟ್ರಿ ಅಂತೇಳಿ. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ಬೋದು, ಆದರೆ ಕೊಲೆ ಆದ ನಂತರ ಸರೆಂಡರ್ ಆಗಿಬಿಟ್ಟಿದ್ದಾರೆ, ಟೈಮ್ ಇಲ್ಲ. ಪೊಲೀಸರ ಪ್ರಶ್ನೆಗೆ ಕಕ್ಕಾಬಿಕ್ಕಿ ಆಗ್ಬಿಟ್ರು. ಯಾರಿವ? ರೇಣುಕಾಸ್ವಾಮಿ. ನಿನಗೇನು ಪರಿಚಯ? ನಿನಗೆ ಹೆಂಗೆ ಪರಿಚಯ? ಇವನೆಲ್ಲಿ ಅವನು? ಇವನ ತಂದೆ ಹೆಸರೇನು? ಇವನ ತಾಯಿ ಹೆಸರೇನು? ಎಲ್ಲಿಗೆ ಬಂದ? ಬೆಬ್ಬೆ ಏಯ್ ಕೊಟ್ರ ಫೋನ್. ಸರಿಯಾಗಿ ರುಬ್ಬಿದಾಗ ಹೊರಬಿತ್ತು ದರ್ಶನ್ ಹೆಸರು. ಸರ್ ನಾವಲ್ಲ ಸರ್, ದರ್ಶನ್ ಸಾಹೇಬರು. ದರ್ಶನ್ ಹೆಸರು ಕೇಳ್ತಲೇ ಕಾಕಿ ಅಲರ್ಟ್ ಆಗುತ್ತೆ. ಅರೇ ಹೈ ಪ್ರೊಫೈಲ್ ಕೇಸ್. ಯಾವನೊಬ್ಬ ಕಾಂಜಿ ಪಿಂಜಿ ದರ್ಶನ್ ಅಂತ ಹೆಸರು ಹೇಳಿದ ತಕ್ಷಣ ನಂಬಬಾರ್ದು, ನಂಬಲಿಲ್ಲ. ಮೊಬೈಲ್ ಕೊಡಿ. ಕಾಲ್ ಡೀಟೇಲ್ಸ್ ಪರಿಶೀಲನೆ ಮಾಡಿದ್ರು ಪೊಲೀಸರು. ಆರೋಪಿಗಳು ದರ್ಶನ್ ಕರೆ ಮಾಡಿರೋದು ಪತ್ತೆ ಆಯಿತು. ಹಾಗಂತ ದರ್ಶನ್ ಅವರನ್ನು ಸೆರೆ ಮಾಡೋಕ್ಕಾಗಲ್ಲ. ಹೈ ಪ್ರೊಫೈಲ್ ಕೇಸ್, ನಾಳೆ ಏನು ಬೇಕಿದ್ರೂ ಆಗ್ಬೋದು. ಆ ಹೇಳಿದ ಜಾಗ, ಹೆಣ ಬಿಸಾಡಿದ ಜಾಗ, ಒಡೆದ ಜಾಗ, ಸಾಯಿಸಿದ ಜಾಗ, ಟವರ್ ನೋಡ್ತಾರೆ. ಅಲ್ಲಿ ಪವಿತ್ರ ಗೌಡ ಮೊಬೈಲ್, ದರ್ಶನ್ ಮೊಬೈಲ್, ಈ ಎಲ್ಲ ಸುತ್ತಮುತ್ತ ಇದ್ದ ಕಾಂಜಿ ಪಿಂಜಿಗಳ ಮೊಬೈಲ್ ಎಲ್ಲ ಇತ್ತು. CCTV ಪರಿಶೀಲನೆ ವೇಳೆ ಬೇಕಾದ ಎವಿಡೆನ್ಸ್ ಸಿಕ್ಕಿದ್ದು ಜೂನ್ 11ರ ಬೆಳಗ್ಗೆ. ರಾತ್ರಿ ಬೆಳಗ್ಗಿನ ಜಾವ ಮೈಸೂರಿಗೆ ದೌಡಾಯಿಸುತ್ತೆ ಟೀಮ್. ಅವ್ರು ಹೇಳ್ತಾರಂತೆ, ಕಮಿಷನರ್ ಯಾರಿಗೂ ಗೊತ್ತಾಗಬಾರ್ದು ಮೀಡಿಯಾಗೆ. ದರ್ಶನ್ ಇದ್ದ ಜಿಮ್ಗೆ ACP ಚಂದನ್ ಟೀಮ್ ಎಂಟ್ರಿ ಕೊಡುತ್ತೆ. ACP ಚಂದನ್, ಮತ್ತೊಂದು ಕಡೆ DCP ಗಿರೀಶ್. ಮುಲಾಜೆ ಇಲ್ಲದೆ ದರ್ಶನನ್ನು ಬಂಧಿಸಿದ ಪೊಲೀಸರು. ಮುಲಾಜೆ ಇಲ್ಲ. ಆಗ ದರ್ಶನ್ ಹೇಳ್ತಾರಂತೆ, ಸರ್ ಮರ್ಯಾದೆ ಪ್ರಶ್ನೆ, ನನ್ನ ವಾಹನದಲ್ಲೇ ಬರ್ತೀನಿ ಅಂತ ಹೀರೋ ಹೇಳ್ತಾರಂತೆ. ಆಗ ACP ಚಂದನ್ ಗೊತ್ತಿಲ್ಲ, ಹಂಗೆ ಹೇಳ್ತಾರೆ. ಬಂದಿಲ್ಲ ಅಂದರೆ ಕಾಲಿಗೆ ಗುಂಡು ಹೊಡಿತೀನಿ, ಹತ್ತಿ ಗಾಡಿ, ನಮ್ಮ ಗಾಡಿ ಅಂತ ಹತ್ತಿಸ್ಕೊತಾರಂತೆ. ಪೊಲೀಸ್ ಜೀಪ್ ಹತ್ತಿಸಿಕೊಂಡು ಬಂದ ಪೊಲೀಸರು ಇಲ್ಲಿಗೆ ಮೀಡಿಯಾ ಗೊತ್ತಾಗುತ್ತೆ. ಆ ನಂತರ ಮೀಡಿಯಾ ನಿಮ್ಮ ಮುಂದೆ ಎಲ್ಲ ವಿಷಯಗಳನ್ನು ಇಡ್ತಾ ಹೋಗ್ತಾರೆ.